ಚಿಣ್ಣರ ಬಳಗ ಕಾರ್ಯಕ್ರಮದಲ್ಲಿ ಪುಟಾಣಿಗಳಾದ ಐಶಾನಿ, ಐಸಿರಿ ಮತ್ತು ಅವರ ತಾಯಿಯಾದ ಪ್ರೀತಿ ಕಿರಣ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಬಿಎಸ್ ವಿದ್ಯಾಕಾರಂತ್. ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಚಿಣ್ಣರ ಬಳಗ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಕೇಳುಗರೆ, ನನ್ನ ಜೊತೆಗೆ ಇವತ್ತು ಚಿಣ್ಣರ ಬಳಗ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಪುಟಾಣಿ ಇಬ್ಬರು ಮಕ್ಕಳು ಕೂತಿದ್ದಾರೆ. ಅವ್ರ ವಯಸ್ಸು ಏನಂತ ಕೇಳ್ತೀರಾ? ಇವತ್ತು ಪುಟ್ಟ ಮಕ್ಕಳು, ಪುಟ್ಟ ಪೋರಿಯರು. ಅವ್ರ ಹೆಸರು ಏನು ಪುಟ್ಟ? ನಿನ್ನ ಹೆಸರು? ಐಶಾನಿ. ನಿನ್ನ ಹೆಸರು ಏನು ಕಂದ? ಐಸಿರಿ. ಐಸಿರಿ ಮತ್ತೆ ಐಶಾನಿ ಅನ್ನೋ ಪುಟ್ಟ ಪೋರಿಯರಿದ್ದಾರೆ ನನ್ನ ಜೊತೆಗೆ. ಇಬ್ಬರು ವಯಸ್ಸು ಎಷ್ಟು ಗೊತ್ತಾ? ಇನ್ನೂ 4 ತುಂಬಿಲ್ಲ. ಕೇಳಿದ್ರೆ ಅವರ ಮಾತು ಈಗ ಅವ್ರ ಹೆಸರಲ್ಲೇ ಕೇಳ್ಬಿಟ್ರಿ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ ಅಂತ ಹೇಳಿ. ನನಗೆ ಕೂಡ ಆಶ್ಚರ್ಯ, ಮಕ್ಕಳು ಹೇಗೆ ಮಾತಾಡ್ತಾರಲ್ಲ ಅಂತ ಹೇಳಿ. ನಮ್ಮ ಚಿಣ್ಣರ ಬಳಗ ಕೇಳುಗರಿಗೆಲ್ಲ ಅಂದರೆ ಪುಟಾಣಿಗಳು ಕೂಡ ಕೇಳ್ತಾ ಇರ್ತಾರಲ್ವ ರೇಡಿಯೋನ. ಹಾಗಾಗಿ ಎಲ್ಲರಿಗೂ ಈ ಮಕ್ಕಳ ಧ್ವನಿಯಲ್ಲಿ ಏನೆಲ್ಲ ಮಾತು ಕೇಳಿಸ್ಬೋದು ಅಥವಾ ಅವರ ಪ್ರತಿಭೆಗಳ ಏನೇನಿದೆ ಕೇಳಿಸೋಣ ಅಂತ ನನಗೆ ಕೂಡ ಆಸೆ ಆಗಿ ಅವ್ರನ್ನೆಲ್ಲ ಕರೆಸ್ಬಿಟ್ಟಿದ್ದೀವಿ. ಸ್ಟುಡಿಯೋದಲ್ಲಿ ಕೂತ್ಕೊಂಡಿದ್ದಾರೆ ನಮ್ಮ ಮುಂದೆ. ಅವ್ರ ಹತ್ರ ಏನು ಮಾಡಿಸೋಣ ಅಂದರೆ, ಪ್ರಾರಂಭದಲ್ಲಿ ಏನು ಮಾಡ್ತೀರಾ ಮಕ್ಕಳೇ? ಹಾಡು ಹೇಳ್ತೀರಾ? ಗಣಪತಿ ಶ್ಲೋಕ ಹೇಳ್ತಾರಂತೆ. ಗಣಪತಿ ಒಂದು ಸ್ತುತಿಯನ್ನ. ಗಣಪತಿ ರಾಯ ಮುಗಿವೇನು ಕೈಯ, ನಾನು ಸಣ್ಣ ಮಕ್ಕಳು ನಿನ್ನ ಸೇವೆ ಮಾಡಿದರು. ಚೌತಿ ದಿನ ಬರುವನು, ಮೋದಕ ಊಟ ಮಾಡುವನು, ಇಲಿಯ ಮೇಲೆ ಕೂರುವನು, ದಪ್ಪಂತ ಬಿದ್ದವನು, ಚಂದ್ರ ನೋಡಿ ನಕ್ಕನು, ಶಾಪ ಒಂದು ಕೊಟ್ಟನು. ನೋಡಿ ಎಷ್ಟು ಚೆನ್ನಾಗಿ ಕೋರಮ್ ಇಬ್ರದು ಒಂದೇ ಲೆಕ್ಕದಲ್ಲಿ ಬಂತಲ್ವಾ. ಹಾಗಾಗಿ ಪ್ರಾರಂಭನೇ ಇಷ್ಟು ಕ್ಯೂಟಾಗಿ ಮಾಡಿದ್ರು. ಪುಟ್ಟ, ನೀನು ಎಷ್ಟನೇ ಕ್ಲಾಸು ಕಂದ? ಸ್ಕೂಲ್ಗೆ ಹೋಗ್ತೀಯಾ? LKG ಓದ್ತಾ ಇದೀವಿ ಇಬ್ರು. ಯಾವ ಸ್ಕೂಲಲ್ಲಿ? ಪೂರ್ಣ ಪ್ರಜ್ಞಾ ಎಜುಕೇಶನ್ ಸೆಂಟರ್. ಹೌದಾ, LKG ಓದ್ತಾ ಇದ್ದೀರಾ ಇಬ್ರು? ಮನೆಯಲ್ಲಿ ಯಾರೆಲ್ಲ ಇದ್ದಾರೆ? ಅಜ್ಜಿ, ತಾತ, ಅಪ್ಪ, ಅಮ್ಮ. ಹೌದಾ, ಮತ್ತೆ ಯಾರು ನಿಮಗೆ ಶ್ಲೋಕ ಹೇಳ್ಕೊಟ್ಟಿದ್ದ? ಅಮ್ಮ. ಅಮ್ಮನ ಹೆಸರೇನು? ಪ್ರೀತಿ. ಅಪ್ಪನ ಹೆಸರು? ಕಿರಣ್ ಪಪ್ಪ. ನಿಮ್ಗೆ ಚಂದ ಮಾಡಿ ಹಾಡು ಬರುತ್ತೆ, ವಚನ ಬರುತ್ತೆ. ಹಾಗಿದ್ರೆ ಐಶಾನಿ, ಐಸಿರಿ ಇಬ್ರು ಇವಾಗ ಒಂದು ವಚನ ಹೇಳ್ತಾರಂತೆ. ಒಂದು ವಚನ ಹೇಳ್ತೀರಾ? ಎಷ್ಟು ವಚನ ಬರುತ್ತೆ ನಿಮಗೆ? 2 ಹೇಳ್ತೀರಾ? ಈಗ ನಿಮಗೆ ತುಂಬಾ ವಚನ ಬರುತ್ತೆ. 30 ಬರುತ್ತಾ? ಯಾರು ಹೇಳ್ಕೊಟ್ಟಿದ್ದು ಅಷ್ಟೊಂದು ವಚನ? ಮಮ್ಮಿ ಹೇಳ್ಕೊಟ್ರು. ಅಮ್ಮ ಹೇಳ್ಕೊಟ್ರಾ? ಅಮ್ಮ ಒಬ್ಬರೇ ಹೇಳ್ಕೊಟ್ರ ಅಥವಾ ಅಜ್ಜಿನೂ ಹೇಳ್ಕೊಟ್ರ? ಅಜ್ಜಿನೇ ಹೇಳ್ಕೊಟ್ರು. ಹೌದಾ. ಆಮೇಲೆ ಹಾಡು ಯಾರು ಹೇಳ್ಕೊಟ್ಟಿದ್ದೆ ನಿಮಗೆ? ಅಮ್ಮನಾ? ಆಯ್ತು, ಅಮ್ಮ ಚೆನ್ನಾಗಿ ಹಾಡು ಹೇಳ್ತಾರಾ? ಹಾಗಿದ್ರೆ ನಮ್ಮ ಐಶಾನಿ, ಐಸಿರಿ ಇಬ್ಬರು ಪುಟ್ಟ ಪೋರಿಯರು ಅಂತ ಹೇಳಿದೆ ಅಲ್ವಾ. ಇಬ್ಬರು ಇವಾಗ ಒಂದು ಅವ್ರಿಗೆ ಬರೋ 2 ವಚನ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. 2 ಹೇಳ್ತೀರಾ? ವರವೆಂದರಿಯೇ ದಿನವೆಂದರಿಯೇ ಏನೆಂದರಿಯೇನು ಅಯ್ಯ, ನಾನಿರುಳೆಂದರಿಯೇ ಆಗವೆಂದರಿಯೇ ಏನೆಂದರಿಯೇನು ಅಯ್ಯ, ನಾನು ನಿಮ್ಮನ್ನು ಪೂಜಿಸಿ ಎನ್ನನ್ನು ಮರೆದೆನು. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ. ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯನಂತಲ್ಲದೊಲ್ಲನಯ್ಯ. ಹಾಗಿದ್ರೆ ನಿಮಗೆ ತುಂಬಾ ರೈಮ್ಸ್ ಬರುತ್ತೆ ಅಂತ ಹೇಳ್ತಾ ಇದ್ರು ಅಮ್ಮ. ಹಾಗಿದ್ರೆ ಯಾವ ರೈಮ್ಸ್ ಹೇಳ್ತೀರಾ ಇವಾಗ? Wheels on the bus go round and round, round and round. The wheels on the bus go round and round, all through the town. People in the bus go up and down, up and down. People in the bus go up and down, all through the town. Doors on the bus go open and shut, open and shut. Doors on the bus go open and shut, all through the town. Wipers on the bus go swish, 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 swish. Wiper on the bus go swish, 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 all through the town. Babies on the bus go wah, 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 wah. Babies on the bus go wah, 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 all through the town. Mamas on the bus go shh, 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 shh,
Mama's on the bus. All through the town. ಮತ್ತೆ ಗಲಾಟೆ ಮಾಡಿದ್ರೆ ಉಶ್ ಉಶ್ ಅಂತಾನೆ ಹೇಳ್ತಾರೆ ಅಲ್ವಾ? ಗಲಾಟೆ ಮಾಡ್ತೀರಾ ನೀವಿಬ್ರು? ಮನೇಲಿ ಗಲಾಟೆ ಜಾಸ್ತಿ ಮಾಡ್ತೀರಾ, ನೀವು ಸ್ಕೂಲಲ್ಲಿ ಗಲಾಟೆ ಜಾಸ್ತಿ ಮಾಡ್ತೀರಾ? ಐಶಾನಿ ಗಲಾಟೆ ಜಾಸ್ತಿನೋ ಐಸಿರಿ ಗಲಾಟೆ ಜಾಸ್ತಿನೋ? ಐಶಾನಿ ಹೇಳು. ಇಬ್ರು ಮಾಡ್ತೀವಿ. ಹೌದಾ? ಆಯಿತು. ಮತ್ತೆ ಅಜ್ಜಿ ತಾತ ಬೈತಾರಾ ಅಮ್ಮಂಗೆ ಹೊಡೆದಾಗ? ಯಾಕೆ ಹೊಡಿತೀಯಾ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ನೀವು ಹೋಗಿ ಏನು ಮಾಡ್ತೀರಾ? ಹೋಗಿ ಕಂಪ್ಲೇಂಟ್ ಮಾಡ್ತೀರಾ? ಹೌದು. ಹೌದಾ? ಐಶಾನಿ ಐಸಿರಿ ಅಲ್ವಾ ನೀವಿಬ್ರು? ಹಾಗಿದ್ರೆ ನಿಮಗೆ ಕನ್ನಡ ರೈಮ್ಸ್ ಬರುತ್ತಾ? ಬರುತ್ತೆ. ಯಾವ್ದು ಬರುತ್ತೆ? ಬೆಂಡೆಕಾಯಿ ತೊಂಡೆಕಾಯಿ. ಹೇಳ್ತೀರಾ? ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ, ಕುಯ್ ಕುಯ್ ನಾಯಿ ಮರಿ ಎಲ್ಲಿದೆ ಎಲ್ಲಿದೆ, ಜಗಲಿಯಲ್ಲಿ ಮೂಲೆಯಲ್ಲಿ ಮಲಗಿದೆ ಮಲಗಿದೆ, ಅಡುಗೆ ಕೋಳಿಯಲ್ಲಿ ಪಾತ್ರೆ ಉಳಿಸಿದೆ ಉಳಿಸಿದೆ, ಮರಿ ಬೆಕ್ಕು ಹಾಲು ಕುಡಿದು ಓಡಿದೆ ಓಡಿದೆ. ಹಾಗಿದ್ರೆ ಇನ್ನೊಂದು ಯಾವ್ದು ರೈಮ್ಸ್ ಹೇಳ್ತೀರಾ? ತೋಟಕ್ಕೆ ಹೋಗೋ ತಿಮ್ಮ, ತೋಟಕ್ಕೆ ಹೋಗೋ ತಿಮ್ಮ, ತೋಳ ಬಂದಿತ್ತಮ್ಮ, ಹಸು ಮಿಸು ತಿಮ್ಮ, ಹಸು ಆಗಿತ್ತಮ್ಮ, ಹುಲಿ ಉಳಿಸೋ ತಿಮ್ಮ, ಹುಲಿ ಸುಟ್ಟಿತ್ತಮ್ಮ, ಪಾಠ ಬರೆಯೋ ತಿಮ್ಮ, ಬಳಪ ಇಲ್ಲ ಅಮ್ಮ, ಹೂವು ಬಿಡಿಸೋ ತಿಮ್ಮ, ಹಾವು ಬಂದಿತ್ತಮ್ಮ, ಕಾವಲಿ ತಾರೋ ತಿಮ್ಮ, ಕಾಲು ನೋವಮ್ಮ, ನೀರು ಸೇರು ತಿಮ್ಮ, ಕೈ ನೋವಮ್ಮ, ಊಟಕ್ಕೆ ಬಾರೋ ತಿಮ್ಮ, ಓಡಿ ಬಂದಾರಮ್ಮ. ಊಟಕ್ಕಾದ್ರೆ ಬೇಗ ಬಂದ್ಬಿಡ್ತಾರಲ್ಲ. ಹಾಗಿದ್ರೆ ಕನ್ನಡ ಪದ್ಯ ಹೇಳ್ತೀರಾ? ಹೇಳಿ. ಮಳೆ ಬಂತು ಮಳೆ ಕೊಡೆ ಹಿಡಿದು ನಡೆ, ಮಣ್ಣಿನಲ್ಲಿ ಜಾರಿ ಬಿದ್ದು ಬಟ್ಟೆ ಎಲ್ಲ ಕೊಳೆ, ಬಿಸಿಲು ಬಂತು ಬಿಸಿಲು ಕೋಟು ಟೋಪಿ ತೆಗಿಯೆ, ಬಾವಿಯಲ್ಲಿ ನೀರು ಸೇರಿ ಸೋಪು ಹಾಕಿ ಒಗೆ. ಬಾವಿಯಲ್ಲಿ ನೀರು ತೆಗೆದು ಸೋಪ್ ಹಾಕಿ ಒಗಿಬೇಕಾ ಮಳೆ ಬಂದ್ರೆ ಬಟ್ಟೆನಾ? ಆಯ್ತು. ಹಾಗಿದ್ರೆ ಇನ್ಯಾವ ಪದ್ಯ ಹೇಳ್ತೀರಾ? ಗುಂಡಾಡಿ ಗುಂಡ. ಗುಂಡಾಡಿ ಗುಂಡ ಹತ್ತಲಾಡು ತಿಂದನಾ? ಹೇಳಿ ಹೇಳಿ. ಹಾಗಿದ್ರೆ ಗುಂಡಾಡಿ ಗುಂಡ ಮದುವೆ ಮನೆಗೋದ, ಹತ್ತಲಾಡು ತಿಂದ ಇನ್ನು ಸ್ವಲ್ಪ ಅಂದ, ಅಪ್ಪ ಕೋಲು ತಂದ್ರು ಕೈ ಕಟ್ ಬಾಯಿ ಮುಚ್ಚಿ. ಅಯ್ಯೋ, ಉಂಡೆ ಇಷ್ಟನಾ ನಿಮಗೂನು? ಯಾರಿಗಿಷ್ಟ? ಇಬ್ರಿಗೂ ಇಷ್ಟ. ಯಾವ ಉಂಡೆ ಇಷ್ಟ? ಲಾಡು ಉಂಡೆ ಇಷ್ಟ. ಅದಾ ಮಾಡ್ತಾರ ಮನೆಯಲ್ಲಿ? ಮಾಡ್ತಾರೆ. ಏನಿಷ್ಟ ಅಮ್ಮ ಮಾಡೋ ಅಡ್ಗೆ? ಯಾವ್ದಿಷ್ಟ ನಿಮಗೆ? ತಿಂಡಿ ಯಾವ್ದಿಷ್ಟ? ಪಲಾವ್. ಪಲಾವು. ಸ್ವೀಟು ಇಷ್ಟ. ಏನ್ ಮಾಡ್ಕೊಡಕ್ ಕೇಳ್ತೀರಾ ಅಮ್ಮಂಗೆ? ಅವಲಕ್ಕಿ ಮಂಡಕ್ಕಿ. ಸ್ವೀಟು? ಜಾಮೂನು. ಜಾಮೂನಾ? ಹಾಗಿದ್ರೆ ಮತ್ತೇನ್ ಹೇಳ್ತೀರಾ? ಕತೆ ಹೇಳ್ತೀರಾ ನೀವಿಬ್ರು? ತುಂಬಾ ಕತೆ ಹೇಳ್ತೀರಂತೆ. ಯಾರ ಹತ್ರ ಹೇಳ್ತೀರಾ ಕತೆ? ನಿಮಗೆ ತಾತ ಅಜ್ಜಿ ಹೇಳ್ತಾರೋ, ಅಮ್ಮ ಹೇಳ್ತಾರೋ, ಅಪ್ಪ ಹೇಳ್ತಾರೋ ಕತೆ? ಅಮ್ಮ. ಅಮ್ಮ ಹೇಳ್ಕೊಡ್ತಾರಾ? ಅಮ್ಮಂಗೆಲ್ಲ ಬರುತ್ತಾ? ಆಗಿದ್ರೆ ಅಮ್ಮನ್ ಕಂಡ್ರೆ ಇಷ್ಟನಾ ನಿಮಗೆ? ಅಮ್ಮ ಹೇಳ್ದಂಗೆ ಕೇಳ್ತೀರಾ ಅದಕ್ಕೆ? ಹಾಗಿದ್ರೆ ಕತೆ ಯಾರು ಹೇಳ್ತೀರಿ? ಐಶಾನಿ ಹೇಳದ ಈಗ ಐಸಿರಿ ಹೇಳದ? ಐಸಿರಿ ಹೇಳ್ಬಿಟ್ಟ. ಯಾವ ಕತೆ ಹೇಳ್ತೀಯಾ? ಒಂದು ಊರಲ್ಲಿ ಗುಂಡ ಇತ್ತಂತೆ. ಒಂದು 10ನೇ ವರ್ಷದ ಬರ್ತಡೇ ಇತ್ತಂತೆ. ಆಮೇಲೆ ಗುಂಡ ಗುಂಡ ಏನ್ ಗಿಫ್ಟ್ ತಗೊಂಡ್ ಬರ್ಲಿ ನಿನಗೆ ಅಂತ ಕೇಳಿದ್ರಂತ ಅವ್ರಮ್ಮ. ಆಮೇಲೆ ನನಗೊಂದು ಹೊಸದೊಂದು ಫೋನ್ ಕೊಡಿಸು, ನೀವು ಕೊಡೋದೇ ಇಲ್ಲ ನನಗೆ, ನಾನು ಎಷ್ಟೊತ್ತಾದ್ರೂ ನೋಡ್ಬೋದು ಅಂತ ಹೇಳಿದ್ನಂತೆ. ಇಲ್ಲ ಗುಂಡ, ನಿಂದು ಇವಾಗ ಕಣ್ಣು ಹೋಗ್ತವೆ, ದೊಡ್ಡವನಾದ್ಮೇಲೆ ತಗೊಳ್ಳಿ ಅಂತ ಹೇಳಿದ್ರಂತ ಅವರಮ್ಮ. ಅವಾಗ ಬೇಕು ನನಗೆ ಅಂತ ಊದಿಸ್ಕೊಂಡು ಹೋಗಿ ಕುತ್ಕೊಂಡಂತೆ. ಆಮೇಲೆ ಗುಬ್ಬಚ್ಚಿ ಹಾರಾಡ್ಕೊಂಡು ಕೆಳಗೆ ಬಿದ್ದಿದ್ ಕಾಳೆಲ್ಲ ತಿಂದಿ ಬಂತಂತೆ. ಗುಬ್ಬಚ್ಚಿ ನೋಡಿದ್ನಂತೆ. ಬಾಬಾರೇ ಗುಬ್ಬಿ ಮರಿ ಕೊಡ್ತೀನಿ ಕಡ್ಲೆಪುರಿ, ಇಬ್ರು ಸೇರ್ಕೊಂಡು ತಿನ್ನೋಣ ಬಾಬಾರೇ ಗುಬ್ಬಿ ಮರಿ ಅಂತ ಕರೆದ್ನಂತೆ. ಆಮೇಲೆ ಅದನ್ನ ನೋಡಿ ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತಂತೆ. ಆಮೇಲೆ ಅಲ್ಲ ಗುಂಡ, ನೀವು ಫೋನ್ ಜಾಸ್ತಿ ಉಪಯೋಗಿಸ್ತಿದ್ರೆ ಫೋನ್ ಟವರ್ ಇರುತ್ತಲ್ಲ ಅದರಿಂದ ಕಣ್ಣು ಹೋಗ್ತವೆ ಅಂತ ಹೇಳಿದಂತೆ. ನಾವೆಲ್ಲ ಸತ್ತೋಗಿದ್ದೀವಿ ಫೋನ್ ಟವರ್ ಇಂದ ಅಂತ ಹೇಳ್ತಂತೆ. ನನ್ನ ಫ್ರೆಂಡ್ಸ್, ಅಪ್ಪ ಅಮ್ಮ ಎಲ್ಲಾನು ಹೇಳ್ತಂತದ್ದು. ಹೌದಲ್ವಾ? ಈ ಗುಬ್ಬಚ್ಚಿ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ ಅಲ್ವಾ? ಫೋನ್ ಟವರ್ ಇಂದ ಹೋಗ್ಬಿಡ್ತಂತ ಅದೆಲ್ಲ. ಅದಕ್ಕೆ ಫೋನ್ ಉಪಯೋಗಿಸ್ಬೇಡಿ ಜಾಸ್ತಿ ಅಂತ ಹೇಳ್ತಂತ ಅದು ಗುಬ್ಬಚ್ಚಿ ಹತ್ಕೊಂಡು. ಅದಕ್ಕೆ ಅವನೇನು ಹೇಳ್ದ? ಫೋನ್ ನೋಡಬಾರ್ದು ನೀವು ಅಂತ ಹೇಳಿದ್ನಂತೆ.
ಅದರಲ್ಲಿ ನೀತಿ ಕತೆ ಏನಪ್ಪ ಅಂದರೆ ಫೋನ್ ಜಾಸ್ತಿ ಉಪಯೋಗಿಸ್ಬಾರ್ದು ಅಂತ. ನೀವಿಬ್ರು ಕೇಳ್ತೀರಾ ಫೋನ್ ಬೇಕು ನನಗೆ ಅಂತ ಮನೆಯಲ್ಲಿ ಹಠ ಮಾಡ್ತೀರಾ ಫೋನ್ ಬೇಕು ಅಂತ. ಅದಕ್ಕೆ ಅಮ್ಮ ಈ ಕತೆ ಹೇಳ್ಕೊಟ್ಟಿದ್ದಾರೆ ನಿಮಗೆ. ಐಶಾನಿಗೆ ಯಾವ ಕತೆ ಬರುತ್ತೆ ಹಾಗಿದ್ರೆ? ಡಾಗಿಂದ. ಡಾಗಿಂದ ಹೇಳ್ತಾಳ ಅವಳೀಗ. ಹೇಳು ಕಂದ ನೀನ್. ಒಂದು ಊರಲ್ಲಿ ಡಾಗ್ ಇದ್ವಂತೆ. ಅವು 4 ಡಾಗಿಸ್ ಇದ್ವಂತೆ. ಅವು ಬರೇ ಜಗಳ ಮಾಡ್ತಿದ್ವಂತೆ. ಒಂದಾಗೆ ಇರೋದಿಲ್ಲ ಅಂತೆ, ಒಟ್ಟಿಗೆ ಇರೋದಿಲ್ಲ ಅಂತೆ, ಬರೇ ಜಗಳ ಮಾಡ್ತಾವಂತೆ. ಏನ್ ಅಶ್ವಾಯ್ತು ಅಂತ ನೋಡ್ತಂತೆ ಟೈಗರ್. ಅಲ್ಲಿ ಊರಲ್ಲಿ ಡಾಗ್ ಇತ್ತಂತೆ. ಅವಾಗ ಬೆಟ್ಟದ ಮೇಲಿಂದ ಬಂದು ಡಾಗಿ ತಿನ್ಬಿಡ್ತಂತೆ. ಅಲ್ಲಿಂದ 3 ಡಾಗ್ ಇದ್ವಂತೆ. ಅಯ್ಯೋ ಛೇ. ಆಮೇಲೆ 3 ಡಾಗ್ ಇದ್ವು. ಆಮೇಲೆ ಗುಬ್ಬಚ್ಚಿ ಬಂದು ಹೇಳ್ತು, ನೀವು ಜಗಳ ಆಡ್ಬೇಡ್ರಿ, ಇಲ್ಲ ಅಂದ್ರೆ ಹಂಗೆ ಆಗದೆ ಟೈಗರ್ ಬಂದು ತಿನ್ಬಿಡ್ತವೆ ಅಂತ ಹೇಳ್ತಂತದ್ದು ಗುಬ್ಬಚ್ಚಿ. ಅವಾಗ ಮತ್ತೆ ಬೆಟ್ಟದ ಮೇಲಿಂದ ಟೈಗರ್ ತಿನ್ನಕ್ ಬಂತಂತೆ ಡಾಗಿನ ಇನ್ನೊಂದ. ಅವಾಗ ಟೈಗರ್ ಕಚ್ಚಿ ಬಿಟ್ಟಿ ತಿಂತಂತೆ. ಅವಾಗ ಟೈಗರ್ ಓಡೋಯ್ತಂತೆ. ಹೌದಾ? ಆಮೇಲೆ ಅಲ್ಲಿಂದ ಒಗ್ಗಟ್ಟಿನಲ್ಲಿ ಬಲವಿದೆ. ಓ ಹಾಗೆ ನೀತಿ ಕತೆ ಏನಿದ್ರಲ್ಲಿ? ಒಗ್ಗಟ್ಟಿನಲ್ಲಿ ಬಲವಿದೆ. ಆಯ್ತು. ಹಾಗಿದ್ರೆ ಯಾರು ಬೇಗ ಹೇಳೋದು? ಎಷ್ಟು ಗಂಟೆಗೆ ಹೇಳ್ತೀರಾ? 30 ಗಂಟೆಗೆ. ಅಯ್ಯೋ 30 ಗಂಟೆಗೆ. ನೀನು ಎಷ್ಟು ಗಂಟೆಗೆ ಹೇಳ್ತಿ ಕಂದ? 3 ಗಂಟೆಗೆ. 3 ಗಂಟೆಗೆ. ನೋಡಿ ಕೇಳಿದ್ರೆ ಐಶಾನಿ 3 ಗಂಟೆಗೆ ಎದ್ದರೆ ಐಸಿರಿ 30 ಗಂಟೆಗೆ ಹೇಳ್ತಾಳೆ. ಆಯಿತಾ? ಯಾಕಂದರೆ ಅವ್ರು 4 ತುಂಬುತ್ತೀಗ. ಹಾಗಾಗಿ ಅವರು ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ. ನಿಮಗೂ ಗೊತ್ತಾಗ್ತಾ ಇದೆ ಮುದ್ದಾಗಿ ಮಕ್ಕಳು ಮನಸ್ಸು ಹೂವಿನಂತೆ ಅಂತೀವಲ್ಲ, ಹಾಗೆ ಅಲ್ವಾ? ಹೂ ತೋಟದಲ್ಲಿ ವಿಧವಾದ ಹೂಗಳಿರ್ತವಲ್ಲ, ಆ ರೀತಿ ಮಕ್ಕಳ ಮನಸ್ಸು ಅಲ್ವಾ? ಎಷ್ಟು ಚಂದ ಮಾಡಿ ಮಾತಾಡ್ತಾ ಇದ್ದಾರೆ ನೋಡಿ. ಅರಳು ಹುರಿದಂಗೆ ಪಟ 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 ಅಂತ ಮಾತಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಮಕ್ಕಳು ಇವಾಗ ಮತ್ತೊಂದು ವಚನ ಹೇಳ್ತಾರಂತೆ. ಯಾವ ವಚನ ಹೇಳ್ತೀರಾ ಮಕ್ಕಳೇ? ಬೆಟ್ಟದ ಮೇಲೊಂದು. ಹೇಳಿ ಮತ್ತೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಂತಯ್ಯ, ಸಮುದ್ರ ತಡಿಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದಂತಯ್ಯ, ಸಂತೆ ಒಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಂತಯ್ಯ, ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಯಾರು ಹೇಳ್ಕೊಟ್ಟಿದ್ದು ಈ ಶ್ಲೋಕ? ಇದನ್ನ ಅಮ್ಮನೇ ಹೇಳ್ಕೊಟ್ಟಿದ್ದಾ? ಹೌದು. ಅಂದ್ರೆ ಅಜ್ಜಿ ತಾತ ಎಲ್ಲ ಹೇಳ್ಕೊಡ್ತಾರೆ, ಅಮ್ಮ ಅದನ್ನ ಚೆನ್ನಾಗಿ ಪ್ರಾಕ್ಟೀಸು ಮಾಡಿಸ್ತಾರೆ, ಜೊತೆಗೆ ಅಮ್ಮನೂ ಹೇಳ್ಕೊಡ್ತಾರೆ ಅಲ್ವಾ? ಮನೆಯಲ್ಲಿ ಇರ್ತಾರಲ್ಲ ಅಜ್ಜಿ ತಾತ ಇಬ್ರು ತಲೆ ತಿಂತೀರಾ ಅಂತ, ಬನ್ನಿ ಕೂತ್ಕೊಳ್ಳಿ ಹೇಳ್ಕೊಡ್ತೀವಿ ಅಂತಾರ. ಕಲ್ತ್ಕೊಳ್ತೀರಾ ನೀವು? ಶ್ಲೋಕ ಹೇಳಿ, ಆಮೇಲೆ ಮತ್ತೆ ವಚನ ಹೇಳಿಸ್ತೀನಿ. ಶ್ಲೋಕ ಯಾವ ಹೇಳ್ತೀರಾ? ಕೃಷ್ಣ 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 ಬಾಲಕೃಷ್ಣ ನನ್ನ ಬಾಲಕೃಷ್ಣ ಗೋವರ್ಧನೋಡ ಗೋಪಾನನ ನವಳಿತ ಚೋರ ನೀನ ಮೇಘ ಶ್ಯಾಮ ಕರುಣಾತರ ಕೃಷ್ಣ ಮುರಳೀಧನ ಬಲಸೂನನ ಓವನ ನಾರಾಯಣ ಕೇಶವ ನಟವಲಹ ಗಿರಿವರಹ ಕೃಷ್ಣ. ಗುರು ಬ್ರಹ್ಮ ಹೇಳ್ತೀರಾ? ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಗುರು ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ ಕೇಳಿದ್ರೆಲ್ಲ ಜೊತೆಗೆ ಚಿಣ್ಣರೆಲ್ಲ ಕೇಳ್ತಾ ಇದ್ದಾರೆ ನಿಮ್ಮ ಧ್ವನಿಗಳನ್ನ. ಐಶಾನಿ ಐಸಿರಿ ತರಾನೇ ನಾವು ಕಲ್ತ್ಕೋಬೇಕು ಅಂತ ಹೇಳ್ತಾರೆ. ಅಷ್ಟೊಂದು ಸ್ಫೂರ್ತಿದಾಯಕವಾಗಿ ಹೇಳ್ತಾ ಇದ್ದೀರಾ ನೀವಿಬ್ರು. ಈಗ ಹಾಗಿದ್ರೆ ಏನು ಇನ್ನೊಂದು ರೈಮ್ಸ್ ಹೇಳ್ಬೇಕಲ್ಲ ನೀವು? ಡೌನ್ ಟು ದಿ ಟಾಯ್ ಶಾಪ್ ಕರ್ಕೊಂಡು ಹೋಗ್ತಾರಾ? ಟಾಯ್ ಶಾಪಿಗೆ ಕರ್ಕೊಂಡು ಹೋಗ್ತಾರಾ? ಗೊಂಬೆ ಕೊಡಿಸ್ತಾರಾ? ಕರ್ಕೊಂಡು ಹೋಗ್ತಾರೆ. ಯಾರು ಕರ್ಕೊಂಡು ಹೋಗ್ತಾರೆ? ಅಮ್ಮ ಅಪ್ಪ. ಹೌದಾ? ಗೊಂಬೆ ಕೊಡ್ಸಕ್ ಕರ್ಕೊಂಡು ಹೋಗ್ತಾರಾ? ಅವರೇ ತಗೊಂಬಂದ್ಬಿಡ್ತಾರ? ಕರ್ಕೊಂಡು ಹೋಗ್ತಾರೆ. ನೀವು ಚೂಸ್ ಮಾಡಿದೆ ಕೊಡ್ಸೋದಾ? ಇದೇ ಬೇಕು ಅಂತ ಹಠ ಮಾಡ್ತೀರಾ ನೀವು? ನಾವ್ ಯಾವ್ದು ಬೇಕು ಅದೆಲ್ಲ ಕೊಡಿಸ್ತಾರೆ. ಹೌದಾ? ಒಂದ್ ಗೊಂಬೆಲೆ ಇಬ್ರು ಆಡ್ತೀರಾ? 2 ಗೊಂಬೆ ಇದೆ, ಇಬ್ರು ಆಡ್ತೀವಿ. ಹಾಗಿದ್ರೆ ಟಾಯ್ ಮೇಲೆ ಹೇಳಿ ಹಾಡನ್ನ. Down to the toy shop, let us go. See all the toys stand, row by row. Wash and wing by today, and tricycle, ting ting ting. ಆಮೇಲೆ
Aeroplane, aeroplane, up in the sky. Please take me with you wherever you fly. Over the clouds, oh so high. We see the rainbow wherever you fly. ಆಮೇಲೆ ಅಷ್ಟೇ. ಅಷ್ಟೇನಾ? ಝೂ ನೋಡಿದ್ದೀರಾ? ಪ್ರಾಣಿ ಸಂಗ್ರಹಾಲಯ ನೋಡಿದ್ದೀರಾ? ನೋಡಿದ್ದೀರಾ? ಏನಿತ್ತು? ಎಲ್ಲಿ ಹೋಗಿದ್ರಿ? ಬನ್ನರ್ಘಟ್ಟ. ಬನ್ನೇರುಘಟ್ಟ, ಬೆಂಗಳೂರು. ಯಾರು ಕರ್ಕೊಂಡು ಹೋಗಿದ್ರು? ಅಪ್ಪನ? ಎಲ್ಲಾರು ಕರ್ಕೊಂಡು ಬಂದಿದ್ರು. ತುಂಬಾ ಜನ ಹೋಗಿದ್ರಾ? ಅವಾಗ ಯಾವ್ದು ನೋಡಿದ್ರಿ ಪ್ರಾಣಿಗಳನ್ನ? ಟೈಗರ್, ಜಿರಾಫು, ಜೀಬ್ರಾ. ಆನೆ ನೋಡ್ಲಿಲ್ವಾ? ನೋಡಿದ್ವಿ. ಆಮೇಲೆ ಹಕ್ಕಿಗಳೆಲ್ಲ ಇತ್ತ ಅಲ್ಲಿ? ದೊಡ್ಡ ದೊಡ್ಡ ಬರ್ಡ್ಸ್ ಎಲ್ಲ ಇತ್ತಲ್ಲ? ಹೋಟೆಲ್ ಹೋಗಿ ಬಂದ್ವಿ. ಹೌದಾ? ಹಾಗಿದ್ರೆ ಹಾಡು ಹೇಳಿ ಪ್ರಾಣಿಗಳ ಮೇಲೆ. Zoos, scissors, lion, basses, tigers, elephants, kangaroo, monkeys, rabbit, peacocks, zoos, like a zoo. I know that way, like it zoo. ಕ್ಯಾಂಗರು ಎತ್ತರ ಇರುತ್ತಲ್ಲ ಹೀಗೆ. Kangaroo, kangaroo, how do you do? Baby kangaroo in the pouch, don't be afraid. Why do you crawl? Kangaroo, kangaroo, jumping up and down. Please take me with you wherever you fly. Over the clouds, oh so high. Please take the rainbow wherever you fly. ಆಮೇಲೆ ನಿಮ್ಮ ಮನೇಲಿ ಗಿಡ ಇದೆಯಾ? ಮರ ಗಿಡ ಎಲ್ಲ? ಅಲ್ಲಿಗೆ ಚಿಟ್ಟೆ ಹೂವೆಲ್ಲ ಇರುತ್ತಲ್ಲ, ಅದ್ರ ಮೇಲೆ ಚಿಟ್ಟೆ ಬಂದು ಕೋರ್ತೆ ನೋಡಿದ್ದೀರಾ? ಚಿಟ್ಟೆ ಮೇಲೆ ಹಾಡು ಹೇಳ್ತೀರಾ ಅಲ್ವಾ ನೀವು? ಹೇಳ್ತೀರಾ? Butterfly, butterfly, where are you going? Out in a garden, dancing, dancing, pretty, pretty butterfly, lovely, lovely butterfly. ರೋಸ್ ಮೇಲೆ ಹಾಡು ಹೇಳ್ತೀರಲ್ಲ, ಹೇಳಿ. ರೆಡ್ ರೋಸ್ ಮೇಲೆ. Pretty red roses, clear blue sky, juicy yellow mango, wow, red, blue and yellow, and so bright, and the full sight. ಆಮೇಲೆ ಹಾಡು ಹೇಳ್ಬೇಕಲ್ಲ ನೀವು. ಹಾಡು ಯಾವ್ದು ಬರುತ್ತೆ ನಿಮಗೆ? ಬಾನದಾರಿ. ಹೇಳಿ. ಬಾನದಾರಿಯಲ್ಲಿ ಸೂರ್ಯ ದಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರಿ ಅಂದ, ನೋಡ ಎಂತ ಚಂದ್ರ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ನೀನಾಡು ಮಾತೆಲ್ಲ ಜೇನಿನಂತೆ, ನಗುವಾಗ ಮುಖವೊಂದು ಓವಿನಂತೆ. ನೀನೊಂದು ಸಕ್ಕರೆಯ ಗೊಂಬೆಯಂತೆ, ಮಗುವೇ ನೀ ನನ್ನ ಪ್ರಾಣದಂತೆ, ನನ್ನ ಪ್ರಾಣದಂತೆ. ಬಾನದಾರಿಯಲ್ಲಿ ಸೂರ್ಯ ದಾರಿ ಹೋದ, ಚಂದ್ರ ಮೇಲೆ ಬಂದ, ಮೆನಗುತ್ತಾರೆ ಅಂದ, ನೋಡ ಎಂತ ಚಂದ್ರ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಆ ದೇವ ನಮಗಾಗಿ ತಂದ ಸಿರಿಯೇ, ಈ ಮನೆಯ ಸೌಭಾಗ್ಯ ನನ್ನ ನಗೆಯೇ. ಅಳಲೇಲು ಚಂದ ನನ್ನ ಪುಟ್ಟ ದೊರೆ, ಆಯಾಗಿ ಮಲಗು ಜಾಣ ಮರಿಯೇ, ನನ್ನ ಜಾಣ ಮರಿಯೇ. ಓ, ಹಂಗಿದ್ರೆ ಅಮ್ಮ ಹಾಡು ಹೇಳ್ತಾರೆ ಇದನ್ನ, ಹಾಯಾಗಿ ಮಲಗು ಜಾಣ ಮರಿಯೇ ಅಂತ. ರಾತ್ರಿ ಮಲಗುವಾಗ ಅಮ್ಮ ಹೇಳದ್ ಕೇಳಿ ಕೇಳಿ ಬರತ್ತಾ? ಹೌದು. ಹಾಗಿದ್ರೆ ನೀವು ವಚನನ ಎತ್ತಣ ಮಾಮರ ಬರತ್ತಾ ನಿಮಗೆ? ಬರುತ್ತೆ. ಆಯ್ತು, ಹೇಳಿ, ಶುರು ಮಾಡಿ. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣಿದೆತ್ತ ಸಂಬಂಧವಯ್ಯ. ಗುಬೇಶ್ವರ ಲಿಂಗಕ್ಕೆಯು ಎನಗೆಯು, ನಲ್ಲಿ ಸಮುದ್ರೊಳಗೆ ಉಪ್ಪು. ಎತ್ತಣಿದೆತ್ತ ಸಂಬಂಧವಯ್ಯ. ಲಿಂಗಕ್ಕೆಯು ಎನಗೆಯು, ಎತ್ತಣಿದೆತ್ತ ಸಂಬಂಧವಯ್ಯ. ನಿಮಗೆ ಯಾವ ಹಾಡು ತುಂಬಾ ಇಷ್ಟ ಆಗೋದು? ಸೂಜುಗಾದ. ಈಗ ಸೋಜುಗಾದ ಸೂಜು ಮಲ್ಲಿಗೆ ಹಾಡು ಹೇಳ್ತಾರಂತೆ, ಹೇಳಿ. ಹಾಗೆ ಸೂಜುಗಾದ ಸೂಜು ಮಲ್ಲಿಗೆ, ಮಾದೇವನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಉಂದಾವರೆ ಮತ್ತೆ ತಾವರೆ, ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ, ತುಳಸಿ ಗಡವ ಮಾಲಪ್ನಮ್ಮತೆಗೆ ಬಂದು. ಮಾದೇವನಿನ್ನ ಸೂಜುಗಾದ ಸೂಜು ಮಲ್ಲಿಗೆ, ಮಾದೇವನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ.
ಮುಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿಗಳವ ಮಾದಪ್ಪ ಮಾಧವ್ ಪೂಜೆಗೆ ಬಂದು ಮಾದೇವನಿಗೆ. ಆಯ್ತು ಕೇಳಿದ್ರೆ ಇವರಿಗೆ 30 ವಚನಗಳು ಹಾಗೇನೆ 20 ಶ್ಲೋಕಗಳು, ಹಾಡುಗಳು, ಕತೆಗಳು ಎಲ್ಲ ಬರುತ್ತೆ. ಹಾಗಿದ್ರೆ ಇವರಿಗೆ ಡ್ರಾಯಿಂಗು, ಪೇಂಟಿಂಗು ಅದೆಲ್ಲ ಇಷ್ಟನಾ? ಇಷ್ಟ. ಮಾಡ್ತೀರಾ ಮನೆಯಲ್ಲಿ? ಏನ್ ಬಿಡಿಸ್ತೀರಾ ನೀವು? ಹುಡುಗಿ ಮನೆ. ಹೌದಾ, ನೀನೇನ್ ಬಿಡಿಸ್ತೀಯಾ? ನಾನು ಹುಡುಗಿ ಮನೆ. ಹುಡುಗಿ ಮನೆನಾ ಇಷ್ಟನಾ ನಿಮಗೆ? ಕಲರ್ ಯಾರು ತಂದು ಕೊಡ್ತಾರೆ? ಅಮ್ಮ. ಕಲರ್ ಹಾಕು, ಈ ಕಲರ್ ಹಾಕು ಅಂತ ಹೇಳ್ತಾರ, ನೀವೇ ಹಾಕ್ತೀರಾ? ಬಾರ್ಡರ್ ಹಾಕಿ ಮಾಡ್ಬೇಕು. ಹೌದಾ? ತಾತ ಮಾಡಿಸ್ತಾರೆ. ಹಾಗಿದ್ರೆ ತಾತ, ಅಪ್ಪ, ಅಜ್ಜಿ, ಅಮ್ಮ ಎಲ್ಲರೂ ಹೆಲ್ಪ್ ಮಾಡ್ತಾರೆ ನಿಮ್ಮಿಬ್ಬರಿಗೆ ಅಲ್ವಾ? ಏನ್ ಹೇಳ್ತೀರಾ ಅವ್ರಿಗೆಲ್ಲ? ಥ್ಯಾಂಕ್ ಯು ಹೇಳ್ತೀವಿ. ಸೂಪರ್. ಹಾಗಿದ್ರೆ ನಾನು ಅಮ್ಮನ್ ಮಾತಾಡ್ಸ್ಲಾ? ಅಮ್ಮನ್ ಮಾತಾಡ್ಸ್ತೀನಿ. ಏನ್ ಹೇಳ್ತೀರಾ ಅಮ್ಮನಿಗೆ? ಅಮ್ಮ ಇಷ್ಟೆಲ್ಲ ಹೇಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತೀವಿ. ಆಯ್ತು. ನಮ್ಮ ಜೊತೆಗೆ ಕೇಳಿದ್ರೆ ಇಷ್ಟೆಲ್ಲ ಮುದ್ದಾಗಿ ಮಾತಾಡಿದ್ರಲ್ವಾ ಮಕ್ಕಳು. ಐಶಾನಿ, ಐಸಿರಿ ಇನ್ನು 4 ವರ್ಷ ತುಂಬಿಲ್ಲ ಅಂತ ಹೇಳಿದೆ ನಾನಲ್ವಾ. ಹಾಗೇನೆ ಇವ್ರನ್ನ ಇಷ್ಟೊಂದೆಲ್ಲ ತಯಾರು ಮಾಡಿದಾರಲ್ಲ ಅವರ ಅಮ್ಮ ಪ್ರೀತಿ ಕಿರಣ್ ಅಂತ. ಹಾಗಾಗಿ ಅವ್ರ ಹತ್ರ ಮಾತಾಡ್ಸೋಣ. ನಮಸ್ತೆ ಪ್ರೀತಿ ಅವರೇ. ನಮಸ್ತೆ ಮ್ಯಾಮ್. ನೋಡಿ ಮಕ್ಕಳು ತುಂಬಾ ಚೂಟಿ ಇದಾರಲ್ಲ, ಚೆನ್ನಾಗಿ ತಯಾರು ಮಾಡಿದೀರಾ. ಹೇಗೆ ಇಷ್ಟೆಲ್ಲ ಹೇಳ್ಕೊಡಕ್ ಹೇಗೆ ಸಾಧ್ಯ ಆಯ್ತು? ಬೇಗ ಬೇಗ ಕ್ಯಾಚ್ ಮಾಡ್ತಾರೆ ಮ್ಯಾಮ್. ಅವ್ರ ತಾತನೂ ಹೇಳ್ಕೊಡ್ತಾ ಇರ್ತಾರೆ, ಅಜ್ಜಿನೂ ಹೇಳ್ಕೊಡ್ತಾ ಇರ್ತಾರೆ. ಬೇಗ ಕ್ಯಾಚ್ ಮಾಡ್ತಾರೆ, ಬಟ್ ಕಾನ್ಸಂಟ್ರೇಷನ್ ಕೊಟ್ರೆ ಬೇಗ ಕ್ಯಾಚ್ ಆಗುತ್ತೆ. ಅಲ್ಲ, ಇಷ್ಟೆಲ್ಲ ಬರ್ತದೆ ಅಂದ್ರೆ ಚಿಕ್ಕ ಮಕ್ಕಳಿಂದನೇ ಅವ್ರಿಗೆ ಅಷ್ಟು ಮೆಮೊರಿ ಪವರ್ ಇತ್ತಾ? ಅವ್ರ ತಾತ ಅಜ್ಜಿ 2 ವರ್ಷದಿಂದಾನೇ ಸಣ್ಣ ಸಣ್ಣ ವಚನಗಳೆಲ್ಲ ಹೇಳ್ಕೊಡ್ತಾ ಇದ್ರು. ಹಾಗಾಗಿ ಅವಾಗಿಂದಾನೇ ಬೇಗ ಬೇಗ ಕಲ್ತ್ಕೊಳ್ತಾ ಇದ್ದಾರೆ. ನೋಡಿ, ಒಂಥರ ಕೂಡು ಕುಟುಂಬದ ಕಾನ್ಸೆಪ್ಟ್ ಯಾಕೆ ನಾವು ಜನಕ್ಕೆ ಅವಾಗವಾಗ ಹೇಳ್ತಾ ಇರ್ತೀವಿ. ಕೂಡು ಕುಟುಂಬ ಇದ್ರೆ ಇದೊಂದು ಪ್ಲಸ್ ಪಾಯಿಂಟ್. ಅಂದ್ರೆ ನಾವೊಬ್ಬರೇನೆ ಎಲ್ಲದೂ ಮಾಡಕ್ಕಾಗಲ್ಲ. ಅಂದ್ರೆ ತಂದೆ ತಾಯಿ ಅಷ್ಟೇನೆ. ಹೀಗೆ ನಮ್ಮ ಅಜ್ಜಿ ತಾತ ಅವರೆಲ್ಲ ಇರ್ತಾರಲ್ಲ ಮಕ್ಕಳಿಗೆ, ಅವ್ರ ಮೂಲಕನೂ ಕರಿಯೋದು ತುಂಬಾ ಇರತ್ತಲ್ವಾ. ನೀವು ನೋಡದೇ ಇದ್ದಾಗ ಅವ್ರು ನೋಡ್ತಾರೆ ಮಕ್ಕಳನ್ನ, ಅವರು ಬ್ಯುಸಿ ಇದ್ದಾಗ ನೀವು ನೋಡ್ಕೊಳ್ತೀರಾ. ಹೌದು ಮ್ಯಾಮ್. ಅಲ್ವಾ? ಅಂದ್ರೆ ನಿಮ್ಮ ಕೊರತೆಗಳನ್ನ ಅವರು ತುಂಬಿರ್ತಾರೆ ಅಲ್ವಾ? ಹೋಮ್ ವರ್ಕ್ಸ್, ಡ್ರಾಯಿಂಗ್ಸ್ ಎಲ್ಲ ತಾತ ಎಲ್ಲ ಮಾಡಿಸ್ತಾರೆ ಕುತ್ಕೊಂಡು. ನೋಡಿ, ಮತ್ತೆ ಅವ್ರಿಗೂ ಇಂಟ್ರೆಸ್ಟ್ ಇದೆಯಲ್ಲ ಅದು ಹೇಳಿ. ಅಂದ್ರೆ ಮಕ್ಕಳು ಕಲಿತಾರಲ್ಲ. ಹೌದು. ಈಗ ಅಜ್ಜಿ ತಾತ ಅಂತಂದ್ರೆ ಹೇಳ್ಕೊಡ್ಬೇಕು ಮಾಡ್ಬೇಕು ಅಂತ ಅವ್ರಿಗೂ ಇಂಟ್ರೆಸ್ಟ್ ಇದೆ. ಪ್ಲಸ್ ನಿಮಗೂ ಅಜ್ಜಿ ತಾತನ ಮೂಲಕ ಕಲೀಲಿ ಮಕ್ಕಳು ಅನ್ನೋದಿದೆ, ಈ ಮಕ್ಕಳಿಗೂ ಕಲಿಬೇಕು ಅನ್ನೋದಿದೆ. ಇದು ಒಂದು ಕೂಡು ಕುಟುಂಬ ಅಂತ ಹೇಳ್ತೀವಲ್ಲ, ಅದ್ರದ್ದು ಪ್ಲಸ್ ಪಾಯಿಂಟ್ ಇದೇನೆ ಅಲ್ವಾ? ಎಷ್ಟು ಖುಷಿ ಅನ್ಸುತ್ತೆ ನಿಮಗೆ ಮಕ್ಕಳ ಬಗ್ಗೆ? ಬಹಳ ಖುಷಿ ಆಗುತ್ತೆ. ವಚನಗಳು ಸ್ಟೇಜ್ ಮೇಲೆಲ್ಲ ಹೇಳ್ತಾರೆ. ಮೈಕ್ ಸಿಕ್ಬಿಟ್ರೆ ವಚನ ರಾತ್ರಿ ನಿದ್ದೆಗಳನ್ನ ಎಪ್ಸಿದ್ರು ಹೇಳ್ತಾರೆ ಮ್ಯಾಮ್. ಅಷ್ಟು ಚೆನ್ನಾಗಿ ಹೇಳ್ತಾರೆ. ಇದನ್ನ ಹೇಳಿ ಅಂದ್ಬಿಟ್ರೆ ಹೇಳ್ಬಿಡ್ತಾರ? ಇದನ್ನ ನಾವು ಫಸ್ಟ್ ವರ್ಡ್ ಹೇಳ್ಬಿಟ್ರೆ ಅದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ನೀವ್ ಆಕ್ಷನ್ ಮಾಡ್ತಾ ಇದ್ರಿ, ಅವರು ಹಾಗೇನೆ ಫಾಲೋ ಮಾಡ್ತಾ ಇದ್ರು ಮಕ್ಕಳು. ಭಾರಿ ಆಶ್ಚರ್ಯ. ಹೇಳ್ತಾರೆ. ಮನೆಯಲ್ಲಿ ಏನ್ ತುಂಬಾ ತರ್ಲೇನಾ? ಎಲ್ಲಾ ತರ ತರ್ಲೇನು ಮಾಡ್ತಾರೆ, ಆಟ ಆಡ್ತಾರೆ. ಇಬ್ರಿದಾರಲ್ಲ, ಸ್ವಲ್ಪ ಹೊಂದಾಣಿಕೆ ಜಾಸ್ತಿ. ಹೊಂದಾಣಿಕೆ ಇದೆಯಾ? ಯಾಕಂದ್ರೆ ಕೆಲವ್ರಿಗಪ್ಪ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಅಂತಿರ್ತಾರೆ. ಅವಳಿ ಜವಳಿ ಅಂತ ಅಂದಾಗ ಸ್ವಲ್ಪ ಜಗಳ ಆಡಿದ್ರೆ ಮತ್ತೆ ಒಂದಾಗ್ಬಿಡ್ತಾರೆ. ಹಾಗೆ ಕಂಟಿನ್ಯೂ ಮಾಡಲ್ಲ. ಒಬ್ರು ಬಿಟ್ಟೊಬ್ರು ಇರಲ್ವಾ? ಆತರ ಇದಾರೆ ಚೆನ್ನಾಗಿ. ಒಟ್ಟಿಗೆ ಚಿಕ್ಕ ಮಕ್ಳಿಂದನೂ ಹಾಗೇನಾ ಇದ್ರಾ? ಹೌದಾ? ಒಬ್ರನ್ ಬಿಟ್ಟು ಒಬ್ರು ಇರಲ್ಲ. ಓ, ಸರಿ. ಮಿಸ್ ಮಾಡ್ಕೋತಾ ಇರ್ತಾರೆ. ಬಹಳ ಮಿಸ್ ಹಾಗೆ ಸ್ವಲ್ಪ ಕಂಪ್ಲೇಂಟ್ ಹೇಳ್ತಿರ್ತಾರೆ. ಇಲ್ಲ ಅಂದ್ರೂ ಅವರಿಬ್ರು ಜೊತೆಗೆ ಇರ್ಬೇಕು. ಅದೇ ಒಟ್ಟಿಗೆ ಹುಟ್ಟಿದ್ದಲ್ಲ, 5 ನಿಮಿಷ ಡಿಫ್ರೆನ್ಸ್ ಅಲ್ಲಿ ಹುಟ್ಟಿರ್ತಾರೆ. ಹಾಗಾಗಿ ಅವ್ರಿಗೆ ಒಗ್ಗಟ್ಟಿದೆಯಲ್ಲ ಇಬ್ಬರಲ್ಲಿ. ಆಮೇಲೆ ಅವ್ರು ಹೇಳೋ ಯಾವ ಹಾಡು ನಿಮಗೆ ತುಂಬಾ ಇಷ್ಟ ಆಗುತ್ತೆ? ವಚನಗಳೇ ಚೆನ್ನಾಗಿ ಹೇಳ್ತಾರೆ. ಆಗುವಾಗೆಲ್ಲ ಹೇಳಿದ್ರು ಇಷ್ಟ ದಾರಿಯಲ್ಲಿ ಹೇಳ್ತಾರೆ. ಹೇಳಿದ್ರು ಇಷ್ಟ ತನಕ. ಹಾಗೇನೆ ಅಮ್ಮ ಇದು ಅಡ್ಗೆ ಮಾಡ್ಕೊಡಮ್ಮ, ಈ ಊಟ ಈ ತಿಂಡಿ ಅಂತ ಕೇಳ್ತಾರ ಏನಾದ್ರು ನಿಮ್ಗೆ? ಹೇಳ್ತಾರೆ ಆತರ ಎಲ್ಲ ಸ್ಪೆಸಿಫಿಕ್ ಆಗಿ. ಸಣ್ಣೋಳು ಗೋಬಿ ಮಂಚೂರಿ ಮಾಡ್ಕೊಡಮ್ಮ, ಖಾರ ಕಮ್ಮಿ ಹಾಕ್ಬಿಟ್ಟು ಇರ್ಬೇಕು ಸ್ಮೂತ್ ಆಗಿ ಅಂತ. ಓ, ಜಂಕ್ ಫುಡ್ ಚಾಟ್ಸು ಇಷ್ಟಪಡ್ತಾರೆ. ಅಂದ್ರೆ ಮನೆಯಲ್ಲೇ ಮಾಡ್ತೀರಾ? ಮನೆಯಲ್ಲೇ ಮಾಡ್ಕೊಡ್ತೀವಿ. ಒಳ್ಳೇದು. ಮನೇಲಿ ಅಭ್ಯಾಸ ಮಾಡಿಸಿದ್ರೇನೆ ಒಳ್ಳೇದಲ್ಲ. ಆಮೇಲೆ ಊಟ ಮಾಡಕ್ಕೆಲ್ಲ ತೊಂದರೆ ಮಾಡೋದೇನು ಮಾಡಲ್ಲ. ಚಪಾತಿ, ರೋಟಿ, ದೋಸೆ, ಇಡ್ಲಿ ಎಲ್ಲ ಅವರೇ ತಿಂತಾರೆ. ಅನ್ನ ಸಾಂಬಾರ್ ಮಾತ್ರ ನಾವು ಊಟ ಮಾಡಿಸ್ಬೇಕು. ಅದೇ. ಆ ಪ್ರೀತಿಯವರೇ, ಇಷ್ಟೆಲ್ಲ ಬರುತ್ತಲ್ಲ ಮಕ್ಕಳಿಗೆ, ನೀವು ಯಾವಾಗ ಹೇಳ್ಕೊಡ್ತೀರಾ? ಏನ್ ಸಮಾಚಾರ? ಯಜಮಾನ್ರು ಏನ್ ಮಾಡ್ತಾರೆ ಮತ್ತೆ ನೀವೇನ್ ಮಾಡ್ತೀರಾ? ಯಜಮಾನ್ರು ಗವರ್ಮೆಂಟ್ ಹಾಸ್ಪಿಟಲ್ ನರ್ಸಿಂಗ್ ಆಫೀಸರ್ ಆಗಿದ್ದಾರೆ. ಡ್ರಾಯಿಂಗ್ ಎಲ್ಲ ಮಾಡ್ಕೊಡೋದು, ಕ್ರಾಫ್ಟ್ಸ್ ಎಲ್ಲ ಮಾಡ್ಕೊಡ್ತಾರೆ ಮಕ್ಕಳಿಗೆಲ್ಲ ಅವ್ರೇನೆ. ನಮ್ಮ ಮಾವರ್ ಬಂದು ಡ್ರಾಯಿಂಗ್ ಮಾಡ್ಸೋದು, ಪೇಂಟಿಂಗ್ ಮಾಡ್ಸೋದು, ಹೋಮ್ ವರ್ಕ್ ಮಾಡ್ಸೋದು. ಅವ್ರೇನ್ ಮಾಡ್ತಾರೆ? ಮನೆಯಲ್ಲಿ ಇರ್ತಾರ? ಅವ್ರದ್ದು ಶಿವಮೊಗ್ಗದಲ್ಲಿ ಮೆಡಿಕಲ್ ಇತ್ತು, ಈಗ ರಿಟೈರ್ಡ್ ಮನೇಲಿ ಇದ್ದಾರೆ. ಹೌದಾ? ಹಾಗಿದ್ರೆ ಮನೆಯಲ್ಲಿ ಎಲ್ಲರೂ ಅತ್ತೆಯವರು ಮನೇಲಿ ಹೌಸ್ ವೈಫ್. ಸರಿ. ಅವರು ನೀವು ಎಲ್ಲ ಸೇರ್ಕೊಂಡು ಹೇಳ್ಕೊಡ್ತೀರಾ? ಎಲ್ಲ ಸೇರ್ಕೊಂಡು ನೈಟ್ ಇಟ್ಕೊಂತೀವಿ ಅವ್ರಿಗೆ. ಈವ್ನಿಂಗ್ ಹೋಮ್ ವರ್ಕ್ಸ್ ಎಲ್ಲ ಮುಗಿಸಿ, ಊಟ ಎಲ್ಲ ಮುಗಿಸಿದ್ಮೇಲೆ ಇಟ್ಕೊಂಡು ಹೇಳ್ಕೊಡೋದೆಲ್ಲ. ನೀವು? ನಾವು ಹೌಸ್ ವೈಫ್. ಸರಿ. ಆಯ್ತು. ಮಕ್ಕಳಿಗೋಸ್ಕರ ಮುಡುಪಾಗಿ ಇಟ್ಟಿದ್ದೀರಲ್ಲ. ಈವ್ನಿಂಗ್ ಟೈಮ್ 1 hour ಫಿಕ್ಸ್ ಅವರಿಗೆ ಡೈಲಿ. ಆಯ್ತು.
ನಿಮ್ಮ ಫ್ರೆಂಡ್ಸ್ ಎಲ್ಲ ಏನಂತಾರೆ ನಿಮ್ಮಿಬ್ಬರನ್ನ ನೋಡಿ? ತುಂಬಾ ಫ್ರೆಂಡ್ಸ್ ಇದ್ದಾರಾ? ಅಂದರೆ ಯಾರು ನಿಮ್ಮ ಕ್ಲೋಸ್ ಫ್ರೆಂಡ್ ಯಾರು? ಚರಸ್ವಿ. ನಿನಗೆ? ನನಗೂ ಚರಸ್ವಿ. ಹೌದಾ? ಓ, ಅವಳೇ ಲಕ್ಕಿ ಹಾಗಿದ್ರು. ಚರಸ್ವಿ ತುಂಬಾ ಲಕ್ಕಿ ಅನ್ಸುತ್ತೆ. ಐಶಾನಿ ಐಸಿರಿನ ಫ್ರೆಂಡ್ ಆಗಿ ಪಡೆದಿರೋದಕ್ಕೆ ಅಲ್ವಾ? ಆಟ ಆಡ್ತಾಳ ನಿಮ್ ಜೊತೆಗೆ? ಆಟ ಆಡ್ತಾಳೆ. ಫುಡ್ ಶೇರ್ ಮಾಡ್ಕೋತಾಳ? ಊಟ ತಗೊಂಡ್ ಹೋಗ್ತೀರಲ್ಲ ನೀವು? ಜೊತೆಗೆ ತಿಂತಾಳ ಅವಳುನು? ಅವಳು ನಮ್ಮ ಜೊತೆಗೆ ಕುತ್ಕೊಂಡ್ ತಿಂತಾಳೆ. ಹೌದಾ? ಅಷ್ಟಿಷ್ಟನ ಅವಳಿಗೂ ನಿಮ್ಮನ್ ಕಂಡ್ರೆ? ಜೊತೆಗೆ ಆಡಲ್ಲ? ನೆನ್ಪು ಮಾಡ್ತಾಳೆ ನಮ್ಮನ್ನ. ಅಯ್ಯೋ, ಹೌದಾ? ಒಬ್ಳೆ ಇದ್ದಲ್ಲ ಅದಕ್ಕೆ. ಹೌದಾ? ನಾವೆಲ್ಲಿ ಕೂರ್ತೀವಿ ಅಲ್ಲೇ ಬರ್ತಾಳೆ ಅವಳು. ಅಯ್ಯೋ, ಹೌದಾ? ಹಾಗಿದ್ರೆ ಒಳ್ಳೆ ಫ್ರೆಂಡ್ ಸಿಕ್ಕಿದಾಳೆ ನಿಮಗೆಲ್ಲ. ಏನ್ ಹೇಳ್ತೀರಾ? ಈಗ ರೇಡಿಯೋದಲ್ಲಿ ಕೇಳಿಸ್ಕೊತಾ ಇರ್ತಾಳಲ್ಲ ಅವಳು, ಏನ್ ಹೇಳ್ತೀರಾ ನೀವು? ಸೂಪರ್ ಅಂತೀವಿ. ಸೂಪರ್ ಆಯ್ತು, ನಾನು ನಿಮ್ಮಿಬ್ರಿಗೆ ಸೂಪರ್ ಅಂತ ಹೇಳ್ತೀನಿ. ಆಯ್ತು, ಹೀಗೆ ಎಲ್ಲ ಕಲ್ತ್ಕೊಳ್ಳಿ. ಆಟ ಆಡ್ತೀರಾ ನೀವು? ಏನ್ ಆಟ ಆಡ್ತೀರಾ? ಕ್ಯಾರಂ ಬೋರ್ಡ್, ಸ್ನೇಕ್ ಅಂಡ್ ಲ್ಯಾಡರ್. ಈಗಲೇ ಆಡಕ್ ಬರುತ್ತಾ? ಸ್ಟ್ರೈಕರ್ ನಮಗೆ ಮುಂದೆ ಹೋಗೋದೇ ಇಲ್ವಲ್ಲ, ಶಕ್ತಿ ಇದೆಯಾ ಅಷ್ಟೊಂದು? ಒಂದೊಂದ್ಸಲಿ ಹೋಗುತ್ತೆ. ತಾತ ಆಟ ಆಡಿಸ್ತಾರೆ. ಆಟ ಆಡಿಸ್ತಾರಾ? ಆಯ್ತು, ಹಾಗಿದ್ರೆ ಚಪಾತಿ ಎಲ್ಲ ಮಾಡ್ತೀರಾ ಅಜ್ಜಿ ಜೊತೆಗೆ? ಮಾಡ್ತೀವಿ. ನಾವು ಲಟ್ಟಿಸ್ತೀವಿ, ಹಿಟ್ಟು ಕೊಡು ಅಂತ ಕೇಳ್ತೀರಾ? ಕೊಡ್ತಾರಾ ಅಜ್ಜಿ? ಕೊಡ್ತಾರೆ. ಅಮ್ಮನೂ ಕೊಡ್ತಾರೆ, ಅಜ್ಜಿನೂ ಕೊಡ್ತಾರೆ. ಕೇಳ್ತೀವಿ, ಕೊಡ್ತಾರೆ. ಹೌದಾ? ಆಟ ಮಾಡೋದಿಲ್ಲ. ಜಾಣ ಮಕ್ಕಳು ನೀವಾಗಿದ್ರೆ. ಮನೆಯಲ್ಲಿ ಏನ್ ಮಾಡ್ತೀರಿ? ಕಿರ್ಚಾಡ್ತಿರ್ತೀರಾ ನೀವು? ಹೌದು. ಅಪ್ಪ ಎಲ್ಲ ಕಿವಿ ಮುಚ್ಕೋತಾರ ತಾತ ಅಜ್ಜಿ ಅಮ್ಮ ಎಲ್ಲ? ಅಪ್ಪ ಸಾಕು ಸಾಕು ಅಂತ? ಇಲ್ಲ. ಇಲ್ವಾ? ಆಯ್ತು, ಹಾಗಿದ್ರೆ ಮತ್ತೆ ಸ್ಕೂಲಲ್ಲಿ ಟೀಚರ್ ಎಲ್ಲ ಏನಂತಾರೆ ನಿಮ್ಮಿಬ್ಬರಿಗೆ? ಸೂಪರ್ ಅಂತಾರೆ. ಸೂಪರ್ ಅಂತಾರ? ಗುಡ್ ಅಂತಾರೆ. ಗುಡ್ ಅಂತಾರ? ಆಯ್ತು, ಐಶಾನಿ ಐಸಿರಿ ಮತ್ತೆ ಪ್ರೀತಿ ಎಲ್ಲ ಬಂದು ನಮ್ಮ ಚಿಣ್ಣರ ಬಳಗ ಕಾರ್ಯಕ್ರಮಕ್ಕೆ ತುಂಬ ಮೆರುಗು ತಂದ್ರಿ. ಪುಟ್ಟು ಮಕ್ಕಳು ಹೇಳ್ತಾರಲ್ಲ, ನಂದ ಗೋಕುಲ ಸೃಷ್ಟಿ ಆಯಿತು ಅಂತ ನಾನು ಹೇಳ್ತಾ ಇರ್ತೀನಿ. ಪುಟ್ಟ ಮಕ್ಕಳು ಬಂದಾಗ ನಮ್ಮ ಆಕಾಶವಾಣಿ ಸ್ಟುಡಿಯೋ ಅಂತೂ ಇವತ್ತು ಪಾವನ ಆಯಿತು ಅಂತ ಅಂದ್ಕೊಳ್ಬೋದೇನೋ. ಅಷ್ಟು ಚಂದವಾಗಿ ಮಕ್ಕಳು ಹಾಡು ಹೇಳಿದರು, ಶ್ಲೋಕ ಹೇಳಿದ್ರು, ಭಕ್ತಿಗೀತೆ ಹೇಳಿದರು, ಹಾಗೆಯೇ ಚಿತ್ರಗೀತೆನೂ ಹೇಳಿದರು. ನಮ್ಮ ಅಪ್ಪು ಅವ್ರದ್ದು ಸಾಂಗ್ ಅಲ್ವಾ ಹೇಳಿದ್ರು, ಹಾಗೆಯೇ ಕತೆ ಹೇಳಿದ್ರು, ರೈಮ್ಸ್ ಹೇಳಿದ್ರು, ಏನೆಲ್ಲ ಹೇಳಿದ್ರಲ್ವಾ ಇವತ್ತು? ಮಾತಾಡಿದ್ರು ನಮ್ಮ ಜೊತೆಗೆ. ಹಾಗಾಗಿ ಅವರಿಗೆ ನಾವು ಹೀಗೆ ಇನ್ನೂ ಅಭಿವೃದ್ಧಿ ಆಗ್ತಿರ್ಲಿ ಅಂತೇಳಿ ನಾವು ಹಾರೈಸ್ತಾ, ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟೋ ತನಕ ಎಲ್ಲ ಮಾತಾಡಿದ್ದ ನಮ್ಮ ಐಶಾನಿ ಐಸಿರಿ ಹಾಗೆ ಪ್ರೀತಿ ಅವ್ರಿಗೆಲ್ಲ ನಾವು ಧನ್ಯವಾದ ಹೇಳ್ತೀವಿ ನಮ್ಮ ಆಕಾಶವಾಣಿ ಭದ್ರಾವತಿ ಪರವಾಗಿ, ಮತ್ತು ನಮ್ಮ ಎಲ್ಲ ಕೇಳುಗರು ಹಾಗೆ ಚಿಣ್ಣರ ಬಳಗ ಕೇಳುಗರ ಪರವಾಗಿ ಅಂತ ಹೇಳ್ತಾ ಧನ್ಯವಾದಗಳು. ಇದುವರೆಗೆ ಚಿಣ್ಣರ ಬಳಗ ಕಾರ್ಯಕ್ರಮದಲ್ಲಿ ಪುಟಾಣಿಗಳಾದ ಐಶಾನಿ ಐಸಿರಿ ಮತ್ತು ಅವರ ತಾಯಿಯಾದ ಪ್ರೀತಿ ಕಿರಣ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು BS ವಿದ್ಯಾಕಾರನ್. ಮನುಜರೆಲ್ಲ ಮಕ್ಕಳನ್ನು